ಸ್ನೇಹಿತರೆ, ಇವತ್ತು ಒಂದು ತೋಟಕ್ಕೆ ಬಂದಿದ್ದೀವಿ. ಅಂದರೆ ನಮ್ಮ ಸ್ನೇಹಿತರೊಬ್ಬರು ತೋಟ ಮಾಡಿದ್ದಾರೆ. ಬಾಬಾ ಬಾಬಾ ಹಾಂ. ಸೊ ಹೀಗೆ ಬಂದಿದ್ದೀವಿ. ಮೆಣಸಿನ ತೋಟ ಮಾಡಿದ್ದಾರೆ. ಹೇಗೆ ಈ ತೋಟದಲ್ಲಿ ಮೆಣಸು ಹೇಗೆ ಕುಯ್ಬೇಕು, ಹೇಗೆ ಕುಯ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ನನ್ನ ಫ್ರೆಂಡ್ ಕರ್ಕೊಂಡು ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ನೋಡಿ, ಒಂದು ಕಳ್ಳ, ಇವನು ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನು. ಹಾಗಾಗಿ ಇವನು ತೋಟ ಮಾಡಿದ್ದಾನೆ. ಇವತ್ತು ಸಂಡೇ ಆಗಿರೋದ್ರಿಂದ ಈ ತೋಟಕ್ಕೆ ಬಂದಿದ್ದೀವಿ. ಏನಪ್ಪ, ಮೆಣಸು ಅಲ್ವಾ? ಹಾಂ, ಮೆಣಸು ಕುಯ್ಸೋದಂತೆ. ನೋಡೋಣ. ಭಾಳ ಅಪರೂಪಕ್ಕೆ ಬಂದಿರೋವಂಥದ್ದು. ಹಾಂ, ದೊಡ್ಡ ಕಳ್ಳ ಏನು. ರವಿ ರವಿ ಬಂದಿರೋದು ಕಾಣುತ್ತೆ. ನೋಡಿ, ಈಗೆಲ್ಲ ಮೆಣಸು ಕುಯ್ಲಿಕ್ಕೆ ಮಹೇಶ್ ಅಂತ ಏನ್ ಇವತ್ತು ಊಟ ಬನ್ನೇನಾ ಗೋಡೆ ಕುಯ್ದಲ್ಲ. ತೋಟದ ಸೈಂಟಿಸ್ಟ್ ಸಣ್ಣದು ಅಲ್ವಾ ಸಣ್ಣದು? ಅಡಿ. ಹಾಂ, ಯಾವ ಮರ ಹತ್ತಿದ್ದೀರಿ ಗುರ್ಗಪ್ಪಣ? ಯಾವ ಮರ ಹತ್ತಿದ್ದೀರಿ? ಅಷ್ಟುಂಟು ಮಾರಾಯ. ಇಲ್ಲ, ಎಷ್ಟಾರ ಇರ್ಲಿ, ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು. ಇಲ್ಲಾಂದ್ರೆ ನಾವು ಅಲ್ಲಿ ಮೆಣಸು ಕುಯ್ತಾ ಇದ್ದಾರೆ. ನೋಡಿ, ನಿಂದ ಹೈಲೈಟ್ ಹಾಕಿದ್ದು ಇಟ್ರಲ್ಲ ಫಲ ಹಿಂಗತ್ತೆ. ಮೋನಪ್ಪ ನೋಡಿ, ಸ್ವಲ್ಪ ಟಾರ್ಪಲಿನ ಹಂಗೆ. ವೆರಿ ಗುಡ್. ಇವರಿಗೆಲ್ಲ ಏನ್ ಯಾಕಂತ ಹೇಳ್ಕೊಡ್ಬೇಕಣ್ಣ ತುಂಬಾ ಜನಕ್ಕೆ. ಇನ್ನೇನ್ ಗೊತ್ತು, ನೀವು ಅವ್ರು ನೋಡಿ, ಅವ್ರೊಬ್ರು ಹಾಕಿರ್ತಾರೆ ಹಿಂಗೆ ಪಕ್ಕದಲ್ಲಿ ಅಲ್ಲಲ್ಲಿ. ಸಿಗುತ್ತೆ ಕೈ ಹಾಕಿದ್ರೆ, ಇಲ್ಲಿ ಸಿಗಲ್ವಲ್ಲ, ಅಲ್ಲಿ ಹೊಂಟಾಗ್ತದಲ್ಲ. ಸೊ ಮಧ್ಯಾಹ್ನದ ಊಟ ರೆಡಿ ಆಗ್ತಿದೆ. ಗಂಜಿ ನೋಡಿ, ಗಂಜಿ ರೆಡಿ ಆಗ್ತದೆ. ಈಗ ಯಾರು ಕೆಲಸಗಾರರಿದ್ದಾರೆ ಅವ್ರಿಗೆ ಮಧ್ಯಾಹ್ನದ ಊಟ ಇದ್ರ ಜೊತೆ ಮೀನು ಸಾರು ಮಾಡ್ತಾ ಇರೋಂಥದ್ದು.